ಫಂಡಿಂಗ್ ಕೂಡ ಆಗ್ತಾ ಇದೆ ಅವರಿಗೆ. ಇವತ್ತು RSS BJP ಅವರು ಫಂಡಿಂಗ್ ಮಾಡಿ ಅವರಿಗೆ ಹಿಂದುತ್ವ ಬರೆಸ್ರಿ ಅಂತೇಳಿ ಎಷ್ಟೋ ಜನ ಇಲ್ಲಿ ಬಾಗಲಕೋಟೆಯಲ್ಲಿ ಬಂದು ನಮ್ಮ ಮೊನ್ನೆ ವೇದಿಕೆಯಲ್ಲಿ ಲಿಂಗಾಯತ್ ಧರ್ಮ ನಮ್ದು ಲಿಂಗಾಯತ್ ಅಂತ ಬರೆಸ್ರಿ ಅಂತ ಹೇಳಿದವರು ಅಲ್ಲಿ ಹೋಗಿ ಯಾಕೆ ಯಾರೋ ಒತ್ತಡಕ್ಕೆ ಮನದು ಇವರು ತಿಂದು ಹಿಂದೂ ಬರೆಸ್ರಿ ಅಂತ ಯಾಕೆ ಹೇಳೋದು? ಯಾಕಪ್ಪ ಇನ್ನೊಬ್ಬರ ಅಡಿಯಲ್ಲಿ ನೀವ್ಯಾಕೆ ಹೋಗ್ತೀರಿ? ಪ್ರತ್ಯೇಕ ನಮ್ಮ ಧರ್ಮ ಆಗಬೇಕು ಈ ರಾಷ್ಟ್ರದಲ್ಲಿ. ಅದು ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ನಾವು ಸಂದರ್ಭದಲ್ಲಿ ದಾಖಲೆಗಳನ್ನು ಬರ್ತಾವೆ. ಆ ಸಿಡಿಯಲ್ಲಿ ಹಾಕಿಟ್ಟಿದ್ದೀವಿ ಅಂತ ಹೇಳಿದ್ದು ನಾನು. ಸಿಡಿ ಅಂದ್ರೆ ಸಿಡಿಯಲ್ಲಿ ಹಾಕಿಟ್ಟಿದ್ವು. ಆ ಸಿಡಿಗಳು ಬೇರೆ, ಆ ಸಿಡಿಗಳು ಅವ್ರು ಯಾರ್ಯಾರ ಹತ್ರದ ಇಟ್ಕೊಂಡ್ರೆ ಅವರು ಖರೀದಿ ಮಾಡಿ ಅದು ಬರ್ತದೆ. ಸಂದರ್ಭ ಬಂದಾಗ ಎಲ್ಲ ಸತ್ಯತೆ ಬರುತ್ತೆ. ಥ್ಯಾಂಕ್ ಯು. ಕಾಯಕ ದಾಸೋಹ ಏನು ನಾವು ನೆಮ್ಮಿಡುವಂಥ ಆ ಬಸವಣ್ಣನವರ ತತ್ವ ಧರ್ಮವನ್ನು ಪಾಲನೆ ಮಾಡೋದಂತವ್ರು ನಿಜವಾದ ಗುರು ಅಂತಾರೆ. ಹೊತ್ತು ಬಂದಂಗೆ ಎತ್ತು ಹೊಡೆದ್ರಲ್ಲ, ಹೊತ್ತು ಬಡೋದು ಎತ್ತು ಹೊಡೆದು ನಮಗೂ ಬರುತ್ತೆ. ಇವ್ರು ಯಾರೋ ದೊಡ್ಡ ಮನುಷ್ಯರು ಪಾಪ ಮಠ ಕಟ್ಕೊಡ್ತಂತ ಹೇಳಲ್ಲ, ಸಭೆ ಕರೆದಾರಲ್ಲ, ಕರ್ಕೊಂಡೋಗಿ ಮಠ ಕಟ್ಟಿಸ್ಲಿ, ಅವ್ರ ತತ್ವವನ್ನು ಪಾಲನೆ ಮಾಡಲಿ. ಇವರು ಅವ್ರ ತತ್ವ ಏನು ಹಿಂದುತ್ವ ಹೇಳ್ತಾರೋ ಅದನ್ನು ಪಾಲನೆ ಮಾಡಲಿ. ನಮ್ಮದು ಬಸವ ತತ್ವ ಪಾಲನೆ ಮಾಡಿದವರು ನಮ್ಮ ಜೊತೆಗೆ ಇರ್ತಾರ, ಇಲ್ಲ ಅಂದ್ರೆ ನಮ್ಮ ಜೊತೆಗೆ ಅಲ್ಲ, ನಮ್ಮ ಜೊತೆಗೆ ನಮ್ಮ ಗುರುಗಳು ಅಲ್ಲ. ಅಷ್ಟೇ ಮಾಡಲಿ. ಯಾರೋ ಒತ್ತಡಕ್ಕೆ, ಯಾವನೋ ಒಬ್ಬನ ಪಟ್ಟಬದ್ಧ ಹಿತಾಸಕ್ತಿಯ ಸ್ವಾರ್ಥಕ್ಕೆ ಇವರು ಅವನ ಏಳಿಗೆಗೆ ಇವ್ರು ಹೋಗ್ತಾ ಇದ್ದಾರೆ. ಅವರ ಅಳಕ್ಕೆ ಏನಿದೆ ಅವನು ನನಗೆ ಗೊತ್ತೈತಿ.